RSS ನಿಷೇಧ ಸರ್ವಾಧಿಕಾರದ ಕರಿನರಡು. ಅದ್ಯಾಕೋ ಇದ್ದಕ್ಕಿದ್ದಂತೆ ಇಡೀ ರಾಷ್ಟ್ರಾದ್ಯಂತ ಕಳೆದ ಒಂದು ವರ್ಷದಿಂದ ತುರ್ತು ಪರಿಸ್ಥಿತಿಯ 50ನೇ ವಾರ್ಷಿಕೋತ್ಸವದ ಕರಾಳ ನೆನಪುಗಳನ್ನ ದೇಶದ ಜನರೆಲ್ಲ ಮೆಲುಕು ಹಾಕ್ತಾ ಇದ್ದಾಗ, ಆ ಬಗ್ಗೆ ಜಾಗೃತಿ ಮೂಡಿಸೋ ದೊಡ್ಡ ಅಭಿಯಾನವೇ ನಡೆದಿದ್ದಾಗ, ಕರ್ನಾಟಕ ಸರ್ಕಾರದ ಯುವ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರಿಗೆ RSS ಅನ್ನ ನಿಷೇಧಿಸಬೇಕನ್ನೋ ಒಂದು ತವಕ ಶುರುವಾಗ್ಬಿಟ್ಟಿದೆ. ಯಾತಕ್ಕೆ? RSS ಏನಾದ್ರು ಅವ್ರ ವಿರುದ್ಧ ಚುನಾವಣೆಗೆ ನಿಂತಿದ್ದ? ಅವರ ಪ್ರತಿಸ್ಪರ್ಧಿ RSS ಹಿನ್ನೆಲೆಯವರಾಗಿದ್ರ? ಒಂದ್ ಸಾರಿ ಸೋಲು ಮತ್ತೊಂದ್ ಸಾರಿ ಗೆಲುವು. ಈ ಪ್ರಿಯಾಂಕ ಖರ್ಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಬಾರಿ ಸೋತಿದ್ದಷ್ಟೇ ಅಲ್ಲ, ತಮ್ಮದೇ ಪಕ್ಷದ ಯೂತ್ ಕಾಂಗ್ರೆಸ್ ಅಧ್ಯಕ್ಷತೆಗೆ ನಡೆದ ಚುನಾವಣೆಯಲ್ಲಿ ಬಸನಗೌಡ ಬಾದರ್ಲಿ ಅನ್ನೋ ರಾಯಚೂರ್ ಕಡೆ ಒಬ್ಬ ಯುವ ನಾಯಕನ ಕೈಯಲ್ಲಿ ಸೋಲು ಅನುಭವಿಸಿದ್ರು. ಪ್ರಿಯಾಂಕ ಖರ್ಗೆ ಅರ್ಥ ಮಾಡ್ಕೊಳ್ಳಿ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತ ಸಂಘಟನೆಗಳಲ್ಲಿ ಸರ್ಕಾರಿ ನೌಕರರು ಇರಬಾರದು. ಅದು ಸಾಂಸ್ಕೃತಿಕ ಸಂಘಟನೆ ಅಲ್ಲ, ಅದೊಂದು ರಾಜಕೀಯ ಸಂಘಟನೆ ಅಂತೆಲ್ಲ ಹೇಳ್ತಾ ಇದ್ದೀರಿ. ದೇಶದಲ್ಲಿ ಅದೊಂದೇ ಸ್ವಯಂ ಸೇವಕ ಸಂಘಟನೆ ಅಲ್ಲ, ವಿವಿಧ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟ ವಿವಿಧ ಇಲಾಖೆಗಳ ನೌಕರರ ಸಂಘಟನೆಗಳಿವೆ. ಟ್ರೇಡ್ ಯೂನಿಯನ್ ಮೂವ್ಮೆಂಟ್, ದುಡಿಯುವ ವರ್ಗದ ನೌಕರರ ಸಂಘಟನೆಗಳಿಗೆ ದೊಡ್ಡ ಇತಿಹಾಸವೇ ಇದೆ. ಪ್ರತಿ ವರ್ಷ ಮೇ 1ಕ್ಕೆ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾರೆ. ದುಡಿಯುವ ವರ್ಗದ ಜೀವನ ಶೈಲಿ ಮತ್ತು ಅವರ ಬದುಕು ಭಾವನೆಗಳ ಬಗ್ಗೆ ಯಾವುದೇ ಪರಿಚಯವಿಲ್ಲದ ನೀವು ಹುಟ್ಟಿದ್ದ ಒಬ್ಬ ಮಂತ್ರಿಯ ಮಗನಾಗಿ, ಬೆಳೆದಿದ್ದು ಕೂಡ ಮಂತ್ರಿ ಮನೆಯಲ್ಲಿ, ಅಥವಾ ಒಬ್ಬ MLA ವಿರೋಧ ಪಕ್ಷದ ನಾಯಕರ ಮಗನಾಗೇ ನೀವು ಬೆಳೆದಿತ್ತು. ಹೀಗಾಗಿ ಜನಸಾಮಾನ್ಯರ ಮಕ್ಕಳ ಅಗತ್ಯತೆಗಳ ಬಗ್ಗೆ, ಅನಿವಾರ್ಯತೆಗಳ ಬಗ್ಗೆ ನಿಮ್ಗೆ ಯಾವ ಪರಿಚಯ ಇದೆ? ರಾಷ್ಟ್ರೀಯ ಸ್ವಯಂ ಸೇವಕ ನಿಮ್ಮ ರಾಜಕೀಯ ಎದುರಾಳಿ ಅಲ್ಲ ಅಂತ ಇದೇ ವೇದಿಕೆಯಿಂದ ಈಗಾಗಲೇ ಒಮ್ಮೆ ತಮಗೆ ನೆನಪಿಸಿದ್ದೇವೆ. ನಿಮ್ಮ ಎದುರಾಳಿ ಭಾರತೀಯ ಜನತಾ ಪಕ್ಷ, ನಿಮ್ಮ ಎದುರಾಳಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಮೋಹನ್ ಭಾಗವತ್ ಅಥವಾ ದತ್ತಾತ್ರೇಯ ಹೊಸಬಾಳೆ ಅಲ್ಲ ಅಂತ ಪುನರುಚ್ಚಾರ ಮಾಡಿದ್ದಾಗಿದೆ. ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದೇ ಸರ್ಕಾರಿ ಅಥವಾ ಸಾರ್ವಜನಿಕ ಜಾಗಗಳನ್ನು ಬಿಟ್ಟುಕೊಡಬಾರದರ ಚಟುವಟಿಕೆಗಳಿಗೆ ಅದು ರಾಷ್ಟ್ರ ವಿರೋಧಿ ಚಟುವಟಿಕೆ. ಹೌದು, ಈ ನಿಮ್ಮ ತರ್ಕವನ್ನೇ ಸರಿ ಅಂತ ಒಪ್ಪೋದಾದ್ರೆ, ಆ RSS ಪೂರ್ವಾಶ್ರಮದಿಂದ ಸಾರ್ವಜನಿಕ ಬದುಕಿನಲ್ಲಿ ಬೇಲಿರೋ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಬ್ಯಾನ್ ಮಾಡಿ, ನಿತಿನ್ ಗಡ್ಕರಿ ಅವ್ರನ್ನ ಬ್ಯಾನ್ ಮಾಡಿ, ರಾಜನಾಥ್ ಸಿಂಗ್ ಅವ್ರನ್ನ ಬ್ಯಾನ್ ಮಾಡಿ ಅಂತ ನೀವು ಹೇಳಿಕ್ ಶುರು ಮಾಡ್ತೀರಾ. ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬ್ಯಾನ್ ಮಾಡಿ, ಎಲ್ರನ್ನೂ ಬ್ಯಾನ್ ಮಾಡಿ ಅಂತ ನೀವು ಹೇಳಲಿಕ್ಕೆ ಶುರು ಮಾಡ್ತೀರಾ. ಇದೇ ರೀತಿಯ ಈ ಬ್ಯಾನ್ ಸಂಸ್ಕೃತಿಗೆ ಮೊದಲು ನಾಂದಿ ಹಾಕಿದ್ದೆ ನಿಮ್ಮ ಪಕ್ಷದ ಸರ್ವಕಾಲಿಕ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ. ತಮ್ಮ ಅಧಿಕಾರ ಪೀಠಕ್ಕೆ ಸಂಚಕಾರ ಬಂದಾಗ ಜೂನ್ 25, 1975ರಲ್ಲಿ ರಾಷ್ಟ್ರದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ರು. ಏಕಪಕ್ಷೀಯ ಪ್ರಜಾಪ್ರಭುತ್ವವನ್ನ ಜಾರಿಗೆ ತಂದ್ರು. 20 ತಿಂಗಳುಗಳ ಕಾಲ ಪ್ರಜಾಪ್ರಭುತ್ವವನ್ನ ಅಮಾನತ್ನಲ್ಲಿಟ್ಟಿದ್ರು. ತಮ್ಮ ರಾಜಕೀಯ ವಿರೋಧಿಗಳನ್ನೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂಧನದಲ್ಲಿಟ್ಟಿದ್ರು. ಆಗ ಈ ದೇಶವನ್ನ ಆಳ್ತಾ ಇದ್ದಿತ್ತು ಸ್ವತಃ ಇಂದಿರಾ ಗಾಂಧಿ ಕೂಡ ಅಲ್ಲ, ಯಾವುದೇ ಸಂವಿಧಾನಾತ್ಮಕ ಹುದ್ದೆಯಲ್ಲಿಲ್ಲದ ರಾಹುಲ್ ಗಾಂಧಿ ಅವರ ಚಿಕ್ಕಪ್ಪ ಸಂಜಯ್ ಗಾಂಧಿ, ಏನೂ ಆಗದೆ ಇದ್ದ, ಒಬ್ಬ ಪಾರ್ಲಿಮೆಂಟ್ ಮೆಂಬರ್ನೂ ಆಗದೆ ಇದ್ದ, ಕ್ಯಾಬಿನೆಟ್ ಸಚಿವನೂ ಆಗದೆ ಇದ್ದ ಸಂಜಯ್ ಗಾಂಧಿ ಅವರೇ ಈ ರಾಷ್ಟ್ರದ ಸರ್ವಾಧಿಕಾರಿ ಆಗಿದ್ರು. ಆ ಸಂಜಯ್ ಗಾಂಧಿಯ ಹಿಂಬಾಲಕನಾಗ್ಬಿಟ್ಟೆ ನಿಮ್ಮ ಹಿರಿಯ ಸಹೋದ್ಯೋಗಿ BK ಹರಿಪ್ರಸಾದ್ ಕೂಡ ರಾಜಕಾರಣದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು. ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಅಧಿಕಾರ ಕಳ್ಕೊಂಡ ನಂತರ, ಸಂಜಯ್ ಗಾಂಧಿ ಕೂಡ ಚುನಾವಣೆಯಲ್ಲಿ ಸೋತ ನಂತರ ಅಧಿಕಾರಕ್ಕೆ ಬಂದ ಜನತಾ ಪಕ್ಷದ ಸರ್ಕಾರ, ಮೊರಾರ್ಜಿ ದೇಸಾಯಿ ಸರ್ಕಾರ, ನ್ಯಾಯಮೂರ್ತಿ ಶಾ ಅವರ ವಿಚಾರಣಾ ಆಯೋಗವನ್ನ ನೇಮಿಸಿತ್ತು. ತುರ್ತು ಪರಿಸ್ಥಿತಿ ಕಾಲದ ದೌರ್ಜನ್ಯ, ಅನ್ಯಾಯ, ಅಕ್ರಮಗಳ ಬಗ್ಗೆ, ಅಧಿಕಾರ ದುರುಪಯೋಗದ ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆಸಲಿಕ್ಕೆ ಶಾ ಆಯೋಗ ತನಿಖೆ ನಡೆಸ್ತಾ ಇದ್ದಾಗ, ಆ ಶಾ ಆಯೋಗದ ಎದುರು ಸಂಜಯ್ ಗಾಂಧಿ ನೇತೃತ್ವದಲ್ಲಿ ಹೋಗಿ ದಾಂಧಲೆ ಮಾಡಿ ಅವತ್ತು ಜೈಲಿಗೆ ಹೋದ ಒಂದು ಪರಾಕ್ರಮ ಪ್ರದರ್ಶಿಸಿದ್ರು ಹರಿಪ್ರಸಾದ್. ಅವ್ರಿಗೆಲ್ಲ ಇನ್ನೂ ಆ ನೆನಪು ಮಾಸಿಲ್ಲ. ಆ ತುರ್ತು ಪರಿಸ್ಥಿತಿಯಿಂದ ತಾವು ಅನುಭವಿಸಿದ ಪರಮಾಧಿಕಾರ ಇತ್ತಲ್ಲ, ಆ ಗುಂಗಿನಿಂದ ಇವತ್ತು ಕೂಡ ಈ ಹಳೆ ಕಾಂಗ್ರೆಸ್ ಯಾರು ಹೊರಗೆ ಬಂದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಮತ್ತೆ ನಿಷೇಧ, ನಿರ್ಬಂಧದ ಮಾತು. ನಿಮಗೆ ವಿರೋಧ ಇರಲಿ, RSS ಸಿದ್ಧಾಂತದ ಬಗ್ಗೆ ವಿರೋಧ ಇದ್ರೆ ಆ ವಿರೋಧವನ್ನ ಖಂಡಿತವಾಗಿ ವ್ಯಕ್ತಪಡಿಸಿ. ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ರಾಜಕೀಯ ಸ್ವಾತಂತ್ರ್ಯ ಇದೆ. ರಾಜಕೀಯವಾಗಿ, ಸಾಂಸ್ಕೃತಿಕವಾಗೂ, ಸಾಮಾಜಿಕವಾಗೂ RSSಗೆ ವಿರೋಧ ಮಾಡಿ, ನಿಮ್ಮ ವಿರೋಧಕ್ಕೆ ಕಾರಣಗಳನ್ನ ದಾಖಲಿಸ್ತಾ ಹೋಗಿ. ಅವೆರಡರ ಬಗ್ಗೆ RSS ಮತ್ತು ಕಾಂಗ್ರೆಸ್ ನಡುವಿನ ಈ ವೈಚಾರಿಕ ಸಂಘರ್ಷಕ್ಕೆ ಒಂದು ಬಹಿರಂಗ ಸಂವಾದ ನಡೀಲಿ, ಪ್ರಜಾಸತ್ತಾತ್ಮಕವಾದ ಸಂವಾದ ನಡೀಲಿ, ವಿಚಾರ ವಿನಿಮಯ ನಡೀಲಿ, ಜನ ತೀರ್ಮಾನಿಸ್ಲಿ. ಈಗಾಗಲೇ ಹಲವಾರು ಚುನಾವಣೆಗಳಲ್ಲಿ
1996 ನಂತರ ಇಡೀ ರಾಷ್ಟ್ರಾದ್ಯಂತ ಭಾರತೀಯ ಜನತಾ ಪಕ್ಷ ಒಂದಿಲ್ಲೊಂದು ಕಡೆ ಅಧಿಕಾರಕ್ಕೆ ಬಂತು, ಕೇಂದ್ರದಲ್ಲೂ ಬಂತು, ವಿವಿಧ ರಾಜ್ಯಗಳಲ್ಲೂ ಬಂತು. ಅಲ್ಲೆಲ್ಲ RSS ಹಿನ್ನೆಲೆ ಇದ್ದವರೇ ಬಹುಪಾಲು ಮುಖ್ಯಮಂತ್ರಿಗಳಾಗ್ತಾ ಬಂದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ, ರಾಷ್ಟ್ರದ ಪ್ರಪ್ರಥಮ OBC ಪ್ರಧಾನಮಂತ್ರಿ ಕೂಡ ಈ RSS ಪೂರ್ವಾಶ್ರಮದಲ್ಲಿ ಇದ್ದೇ ಬಂದಿರೋರು. ಅವರೆಲ್ಲರನ್ನೂ ಬ್ಯಾನ್ ಮಾಡ್ಬೇಕಾಗತ್ತೆ. ನಿಮ್ ಪ್ರಕಾರ RSS ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಕೊಂಡಿದೆ, ರಾಷ್ಟ್ರದ ಐಕ್ಯತೆ ಸಮಗ್ರತೆಗೆ ಧಕ್ಕೆ ತರ್ತಾ ಇದೆ. ಇಂಥ ಒಂದು ದುಷ್ಟ ಸಂಘಟನೆಯನ್ನ ಸರ್ಕಾರಿ ಜಾಗದಲ್ಲಿ ಚಟುವಟಿಕೆ ನಡೆಸಲಿಕ್ಕೆ ಬಿಡಬಾರದು, ಅವ್ರು ಪೊಲೀಸ್ ಪರವಾನಗಿ ತಗೊಳ್ಬೇಕು ಅಂತ ನೀವು ಹೇಳೋದಾದ್ರೆ ನಿಮಗೆ ಅದರ ಕಾರ್ಯವೈಖರಿ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ಸ್ವತಃ ನೀವು ವಿದ್ಯಾರ್ಥಿ ಆಗ್ಬಿಟ್ಟು, ನಾನಿದ್ದ ಕಾಲೇಜ್ನಲ್ಲಿ ನೀವು ವಿದ್ಯಾರ್ಥಿ ಆಗಿದ್ರೆ ನೀವು NCC ನಲ್ಲೂ ಇರಲಿಲ್ಲ, NSS ಅಲ್ಲೂ ಇರಲಿಲ್ಲ. ಹಾಗಾಗಿ ನಿಮಗೆ ವಿದ್ಯಾರ್ಥಿ ದಿನಗಳಲ್ಲೂ ಕೂಡ ಒಂದು ಸಾಂಘಿಕ ಬದುಕಿನ ಅನುಭವ ಇಲ್ಲ. ಆ NCC ಮತ್ತು NSS ನಲ್ಲಿ ಕೂಡ ಸೀಮಿತ ಅವಕಾಶ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿ ಅವಕಾಶ ಸಿಗಲ್ಲ. ಅಂದ್ಮೇಲೆ ಬಡವರ ಮಕ್ಕಳಿಗೆ, ಕೆಳ ಮಧ್ಯಮದ ವರ್ಗದ ಮಕ್ಕಳಿಗೆ ಪ್ರತಿನಿತ್ಯ 1 ಗಂಟೆಯ ವ್ಯಾಯಾಮ, ಯೋಗ ಇತ್ಯಾದಿ ಸಾಂಘಿಕ ಚಟುವಟಿಕೆ, ಆಟ ಪಾಠಗಳ ಒಂದು ಸಾಂಘಿಕ ಚಟುವಟಿಕೆ ದಿನಚರಿಯನ್ನ ಕಲ್ಪಿಸಿಕೊಡ್ತಾ ಇದೆ RSS ಸಂಘಟನೆ. ಅವರ ವಿಚಾರಧಾರೆಯನ್ನ ನೀವೆಲ್ಲ, ನಾನು ಒಪ್ಪಲ್ಲ, ಅನೇಕ ಭಿನ್ನಾಭಿಪ್ರಾಯಗಳಿದೆ. ಆದ್ರೆ ಅವರ ಸಂಘಟನೆಯ ಸ್ವಾತಂತ್ರ್ಯವನ್ನು ನಾವ್ಯಾರು ಧಿಕ್ಕರಿಸೋ ಹಾಗಿಲ್ಲ. ಅವ್ರನ್ನ ನಿರ್ಬಂಧ, ನಿಷೇಧ ಅಂತ ಮಾತಾಡೋದೇ ಒಂದು ಫ್ಯಾಸಿಸ್ಟ್ ಮನೋವೃತ್ತಿಯ ಪ್ರತೀಕ. ನನ್ಗೆ ಗೊತ್ತಿದೆ, ಅನೇಕ ಜನ ಎಡಪಂಥೀಯ ಬುದ್ಧಿಜೀವಿಗಳು, ಸಮಾಜವಾದಿಗಳು, ಸ್ವಘೋಷಿತ ಸಮಾಜವಾದಿಗಳೆಲ್ಲ ಇದೇ ರೀತಿ RSS ನ ವಿರೋಧಿಸ್ತಾ ಬಂದ್ರು. ಈ RSS ನೆಪ ಒಟ್ಬಿಟ್ಟು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸ್ತಿತ್ವಕ್ಕೆ ಬಂದಿದ್ದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರದ ಅಧಿಕಾರವನ್ನ ಅರ್ಧದಲ್ಲೇ ಮೊಟಕುಗೊಳಿಸ್ಬಿಟ್ಟು ಅನಾಹುತ ಮಾಡ್ಬಿಟ್ರು. ಇಲ್ಲದಿದ್ರೆ ದೇಶದ ಚರಿತ್ರೆ ಬೇರೆ ಆಗ್ತಾ ಇತ್ತು. ಅವತ್ತು ಮಧುರಿ ಮಿಯಾ ತರದವರೆಲ್ಲ ಜನತಾ ಪಕ್ಷದ ಸರ್ಕಾರದಲ್ಲಿರೋರು ಯಾರೂ ಕೂಡ RSS ಸಂಪರ್ಕವನ್ನು ಇಟ್ಕೊಳ್ಕೂಡುದು. ಇದೇ ರೀತಿ RSS ನ ನಿರ್ಬಂಧಿಸ್ಬೇಕನ್ನೋ ಅರ್ಥ ಮಾತಾಡ್ತಾ ಆ ಸರ್ಕಾರದಲ್ಲಿ ಬಿರುಕುಂಟು ಮಾಡಿದ್ರು. ಈ ದೇಶದ ಜನತೆಗೆ ಮತ್ತೊಮ್ಮೆ ಪ್ರಜಾಪ್ರಭುತ್ವದ ಮೂಲ ಸ್ವರೂಪವನ್ನ ಮರುಸ್ಥಾಪನೆ ಮಾಡಿದ್ರು. ಸಂವಿಧಾನವನ್ನು ವಿರೂಪಗೊಳಿಸಿದ್ದ ಆ ತುರ್ತು ಪರಿಸ್ಥಿತಿ ಕಾಲದ ಅವಘಡಗಳನ್ನೆಲ್ಲ ಸರಿಪಡಿಸಿದ್ರು. ದೇಶ ಒಂದು ಹೊಸ ಹಾದಿಯಲ್ಲಿ ಹೊರಟಿತ್ತು. ಅದನ್ನು ಮೊಟಕುಗೊಳಿಸ್ಲಿಕ್ಕೆ ಕೂಡ ಇದೇ RSS ಸಮೂಹ ಇದ್ಬಿಟ್ಟು ಹಾಳು ಮಾಡಿದ್ರು. ಮತ್ತೆ ಇತಿಹಾಸದ ಪುನರಾವರ್ತನೆ ಆಗ್ಬೇಕಾ? ಇವಾಗ ಸ್ವತಃ ಕಾಂಗ್ರೆಸ್ಸಿಗರೇ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ಲಿಕ್ಕೆ ಆಗದೇನೆ ಅದರ ಪೂರ್ವಾಶ್ರಮದ ಸೈದ್ಧಾಂತಿಕ ಪ್ರೇರಣೆ ಆಗಿರೋ RSS ನಿಷೇಧಿಸಿ ಅಂತ ಹೊರಟಿದ್ದಾರೆ. ಹಾಗಿದ್ರೆ ಎಲ್ಲ ಟ್ರೇಡ್ ಯೂನಿಯನ್ಗಳನ್ನ ನಿರ್ಬಂಧಿಸ್ಬಿಡಿ. ಯಾಕಂದ್ರೆ ಇವತ್ತು RSS ನಿಷೇಧ ಮಾಡೋರು ನಾಳೆ ಇಂಟಕ್ ಅನ್ನೋ ಸಂಘಟನೆ ನಿಷೇಧಿಸ್ಬೇಕಾಗತ್ತೆ. NSUI ನಿಷೇಧಿಸಬೇಕು, ABVP ನಿಷೇಧಿಸಬೇಕು. NSUI ಇಂಟಕ್ಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಲ್ವಾ? ನಿಮ್ಮ ಅಂಗ ಸಂಸ್ಥೆಗಳಂತಿಲ್ವಾ? ಅವುಗಳನ್ನೆಲ್ಲರೂ ನೀವು ನಿಷೇಧಿಸ್ತೀರಾ? ಸಂಘ ಕಟ್ಕೊಂಡು ಮೆರವಣಿಗೆ ಮಾಡಿದ್ರೆ, ಅಥವಾ ಅದ್ರ ಬದಲು ವ್ಯವಸ್ಥಿತವಾದ ದೈನಂದಿನ ಒಂದು ಚಟುವಟಿಕೆ, ಒಂದು ದೈಹಿಕ ವ್ಯಾಯಾಮ ಮತ್ತು ಬೌದ್ಧಿಕ ವಿಚಾರ ವಿನಿಮಯ ಮತ್ತು ಪಾಠ ಪ್ರವಚನಗಳ ಮೂಲಕ ಒಂದು ಸಂಘಟನೆ ತನ್ನ ಪಾಡಿಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ರೆ, ಏಕ್ದಮ್ ನೀವು ಹೇಳಿದ ತಕ್ಷಣ ನೀವು ಫರ್ಮಾನ್ ಹೊಡಿಸ್ಬಿಟ್ಟು ನಿಷೇಧ ಹೇಳ್ತೀರಾ? ಈ ನಿಷೇಧ, ನಿರ್ಬಂಧದ ಆ ಪದ ಬಳಕೆನೆ ಸರ್ವಾಧಿಕಾರಿ ಮನಸ್ಥಿತಿಯ ಪ್ರತೀಕ. ಯಾಕೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ಬುದ್ಧಿ ಹೇಳೋ ಹಿರಿಯ ಸಚಿವರುಗಳು ಯಾರೂ ಇಲ್ವಾ? ಯಾಕೆ ಇಂಥದ್ದಕ್ಕೆ ಕೈ ಹಾಕ್ತಾ ಇದ್ದೀರಿ? ತಾವು ಬೆಂಕಿಯೊಂದಿಗೆ ಆಟ ಆಡ್ತಾ ಇದ್ದೀರಿ. ನಾಳೆ ಅಕಸ್ಮಾತ್ ನಿಷೇಧ ಹೇರಿದ ಮೇಲೆ ಅವರೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಸರ್ಕಾರಿ ಮೈದಾನಗಳಲ್ಲಿ ಕೂತ್ಕೊಂಡು ಸರ್ಕಾರದ ನಿಯಮವನ್ನು ಧಿಕ್ಕರಿಸ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಮಾಡ್ತೀರಾ? ಅನೇಕ ಜನ ಸರ್ಕಾರಿ ನೌಕರಗಳು, ಇದು ಬಿಟ್ಬಿಡಿ, ದಲಿತ ಸಂಘರ್ಷ ಸಮಿತಿಯ ಪೋಷಕರಾಗಿದ್ದಾರೆ, ವಿವಿಧ ತಮ್ಮದೇ ಇಲಾಖಾವಾರು ಸಂಘಟನೆಗಳ ಪದಾಧಿಕಾರಿಗಳಾಗಿದ್ದಾರೆ. ಅವನ್ನೆಲ್ಲರನ್ನೂ ನಿಷೇಧಿಸ್ತೀರಾ? ಸಂಘ ಕಟ್ಟಿಕೊಳ್ಳೋದು, ಸಂಘಟನೆ ಮಾಡೋದು. ನೀವು ಮಾತಾಡ್ತಿರೋದು ನೋಡಿದ್ರೆ RSS ಅಂತಂದ್ರೆ ಪಾಕಿಸ್ತಾನ್ ಸರ್ಕಾರ ಪ್ರಜ್ಞಾಪೂರ್ವಕವಾಗಿ ಹುಟ್ಟು ಹಾಕ್ತಾ ಇರೋ ಅಲ್ ಖೈದಾ ಅಥವಾ ಮತ್ತಿತರ ಸಂಘಟಿತರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರಿ. ಹಾಗಲ್ಲ, ಇದೊಂದು ಭಯೋತ್ಪಾದಕ ಸಂಘಟನೆ ಆಗಿದ್ರೆ ಅಥವಾ ಭಯೋತ್ಪಾದಕ ಚಟುವಟಿಕೆ ನಡೆಸಿದ್ರೆ ಅದನ್ನು ನಿರ್ಬಂಧಿಸ್ಲಿಕ್ಕೆ ಕಾನೂನಿದೆ. ಅವರ ಸಂಘಟನೆಯನ್ನು ನಿಷೇಧಿಸೋದ್ರ ಬದಲು ವಿರೋಧಕ್ಕೆ ಯಾವ ಅಡ್ಡಿ ಇಲ್ಲ. ಅದನ್ನ ವಿರೋಧಿಸೋದು, ಖಂಡಿಸೋದು, ಟೀಕಿಸೋದು, ವಿಮರ್ಶೆ ಮಾಡೋದು ಸಂಪೂರ್ಣ ಅಧಿಕಾರ ನಿಮ್ ಕೈಯಲ್ಲಿದೆ. ನೀವ್ ಹೇಳಿದ್ ಕರೆಕ್ಟ್. ಹೌದು, ನಾನು ಯಾವುದೇ ತರದ ರ್ಯಾಡಿಕಲೈಸೇಷನ್ಗೆ ಅವಕಾಶ ಕೊಡಲ್ಲ. ಹೌದು, ಯಾವುದೇ ತರದ ಉಗ್ರಗಾಮಿ ಸಂಘಟನೆಗೆ ಅವಕಾಶ ಕೊಡಲ್ಲ ಅಂತ ಹೇಳೋದು ಸರಿ. RSS ನಿಂದ ಉಗ್ರಗಾಮಿತ್ವ ಇದ್ರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 24 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಈ ದೇಶದ ಜನತೆಗೆ ನರೇಂದ್ರ ಮೋದಿ ಅವರಿಗೆ 24 ವರ್ಷಗಳಿಂದ ನಾಯಕತ್ವ ಕೊಟ್ಟರು ಜನರ
ರಾಜಕೀಯ ವಿವೇಕಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಿ, ಅಪಚಾರ ಮಾಡ್ತಾ ಇದ್ದೀರಿ. ಈಗ ನಿಷೇಧ ನಿರ್ಬಂಧ ಅನ್ನೋದನ್ನ ವಾಪಸ್ ಪಡ್ಕೊಳ್ಳಿ. ಇವತ್ತು ಅನೇಕ ಕಾರ್ಮಿಕ ಸಂಘಟನೆಗಳು ನಿಷೇಧಿಸಬೇಕಾಗುತ್ತೆ ವಿರುದ್ಧ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ 50 ವರ್ಷಗಳಿಂದ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ನೀವು ರದ್ದುಪಡಿಸ್ಬಿಟ್ಟಿದ್ರಿ. ಅಲ್ಲೂ ಕೂಡ ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಮಾಡಿ, ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವದ ತರಬೇತಿ ಪಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಬೇಕಲ್ವಾ ವಿದ್ಯಾರ್ಥಿಗಳಿಗೆ? ಸರ್ಕಾರವೂ ಮಾಡಲ್ಲ, ರಾಜಕೀಯ ಪಕ್ಷಗಳು ಮಾಡಲ್ಲ. ರಾಜಕೀಯ ಪಕ್ಷಗಳು ಏನೇ ಇದ್ರು ಕೂಡ ತಮ್ಮ ವಿದ್ಯಾರ್ಥಿ ವಿಭಾಗಗಳನ್ನ ತಾತ್ಕಾಲ ಸುಮ್ಮನೆ ಶೋಕೇಸ್ ನಲ್ಲಿ ಇಟ್ಟವ್ರ ತರ ಇಟ್ಟಿರ್ತೀರಾ. ಬರ್ತಾ 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 ಪ್ರಜಾಪ್ರಭುತ್ವಕ್ಕಿಂತ ರಾಜಪ್ರಭುತ್ವಕ್ಕೆ ಕುಮ್ಮಕ್ ಕೊಡ್ತಾ ಇರೋ ನಮ್ಮ ರಾಜಕೀಯ ಪಕ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಂತರ ಅನೇಕ ಸಂಘಟನೆಗಳು, ಅಂದ್ರೆ ಪರ್ಯಾಯ ಸಿದ್ಧಾಂತವನ್ನ ಪ್ರತಿಪಾದಿಸುವ ಸಂಘಟನೆಗಳಿದ್ರೆ ನಿಮಗೇನಾಗಬೇಕಾಗಿದೆ? ಅವ್ರಿಗಿಂತ ಗಟ್ಟಿಯಾದ ಸಿದ್ಧಾಂತ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಿದ್ರೆ, ಅವ್ರಿಗಿಂತ ಆದರ್ಶಪ್ರಾಯವಾದ ನಡವಳಿಕೆ ನಿಮ್ಮಲ್ಲಿದ್ರೆ, ಅವ್ರಿಗಿಂತ ಆದರ್ಶಪ್ರಾಯವಾದ ರಾಜಕೀಯ ಸಂಸ್ಕೃತಿ ನಿಮ್ಮಲ್ಲಿದ್ರೆ ಏನ್ ಮಾಡಿದ್ರು ನಿಮ್ಮನ್ನು ಸೋಲಿಸ್ಲಿಕ್ಕಾಗಲ್ಲ. ಹಾಗಾಗ್ತಾ ಇಲ್ಲ. ಬರ್ತಾ ಬರ್ತಾ ಕಾಂಗ್ರೆಸ್ ಕಾರ್ಯಕರ್ತರುಗಳಾಗಿ ಉಳಿತಾರೆ. MLA ಮಕ್ಕಳು MLA ಆಗ್ತಾರೆ, ಮಂತ್ರಿಗಳ ಮಕ್ಕಳು ಮಂತ್ರಿಗಳಾಗ್ತಾರೆ. ಆ ರಾಜ ಪರಿವಾರದ ಮಕ್ಕಳಿದ್ರು ಅವರು ಪರ್ಮನೆಂಟ್ ಆಗಿ ನಿಮ್ ಪಕ್ಷದ ಮಾಲೀಕರಾಗಿರ್ತಾರೆ. ಅಂದಾಗೆ ಮನುವಾದ ಅದು ಇದು ಮಾತಾಡ್ತಿದಾರಲ್ಲ. ಇವತ್ತು ಭಾರತದ ರಾಜಕಾರಣದಲ್ಲಿ ಯಾವ್ದಾದ್ರೂ ಒಂದು ರಾಜಕೀಯ ಪಕ್ಷ ಒಂದು ಬ್ರಾಹ್ಮಣ ಕುಟುಂಬದ ಸಂತತಿಯ ಕಾಯಂ ಮಾಲೀಕತ್ವದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಕಾಶ್ಮೀರಿ ಪಂಡಿತ್ ಬ್ರಾಹ್ಮಣರ ಸಂತಾನವೇ ಈ ಕಾಂಗ್ರೆಸ್ ಪಕ್ಷದ ಅಧಿಕೃತ ಮಾಲೀಕರು, ಸರ್ವಕಾಲಿಕ ಮಾಲೀಕರು. ಅವರ ಮಾಲೀಕತ್ವಕ್ಕೆ ಗುಲಾಮನಿಷ್ಠೆ ಪ್ರದರ್ಶಿಸ್ತಾ ಇರೋ ನೀವು ಮೊದಲು ಆಂತರಿಕ ಪ್ರಜಾಪ್ರಭುತ್ವವನ್ನು ಪ್ರತಿಷ್ಠಾಪಿಸಿ ಈ ಕೌಟುಂಬಿಕ ಯಜಮಾನಿಕೆಯ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿ, ಆಗ ನಿಮಗೆ RSS ಬಗ್ಗೆ ಅಥವಾ ಇನ್ನಿತರ ಸ್ವಯಂ ಸೇವಕ ಸಂಘಟನೆ ಬಗ್ಗೆ ಮಾತಾಡೋ ಹಕ್ಕು ಬರುತ್ತೆ. ಪ್ರಿಯಾಂಕಾ ಖರ್ಗೆ ಅವರೇ, ಸಿದ್ದರಾಮಯ್ಯನವರು ಸಚಿವ ಸಂಪುಟ ಕೂಡ ಅನೇಕ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನ ಪರಾಮರ್ಶೆ ಮಾಡಿಬಿಟ್ಟು ಇಂಥದ್ದಕ್ಕೆ ಈ ಹುಂಬತನಕ್ಕೆ ಕೈ ಹಾಕ್ಲಿ. ಈ ಹುಂಬತನಕ್ಕೆ ಕೈ ಹಾಕಲ್ಲ ಅನ್ನೋ ವಿಶ್ವಾಸ ನಮ್ಗಿದೆ. ಯಾಕಂತಂದ್ರೆ ಸ್ವತಃ ಸಿದ್ದರಾಮಯ್ಯನವರೇ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧಿ ಆಗಿದ್ರು. ಅವರ ಬಹುಪಾಲು ರಾಜಕೀಯ ಬದುಕಿನ 50% ಕಾಂಗ್ರೆಸ್ ವಿರೋಧಿ ರಾಜಕಾರಣದಲ್ಲೇ ಕಳೆದಿದ್ದಾರೆ. ಇವತ್ತು ಕಾಂಗ್ರೆಸ್ ಸಂಸ್ಕೃತಿ ಅಂತಂದ್ರೆ ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ಇಂದಿರಾ ಗಾಂಧಿ ಸಂತಾನಕ್ಕೆ ಗುಲಾಮ್ ನಿಷ್ಠೆ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಆ ಸ್ವರೂಪವನ್ನು ಬದಲಾಯಿಸಿ ಅವಾಗ ನಿಮಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನು ಕೂಡ ಪ್ರಜಾತತ್ವ ಪ್ರೇಮಿಗಳಂತ ಜನ ಗುರುತಿಸ್ತಾರೆ. ನಿಮ್ ಪಕ್ಷಕ್ಕೆ ಎಂತ ಗಟ್ಟಿ ಎದುರಾಳಿ ಇದ್ರು ಕೂಡ ನಿಮ್ಮನ್ನು ಗೆಲ್ಲಿಸ್ತಾರೆ. ದಯಮಾಡಿ ಈ ನಿಷೇಧ ನಿರ್ಬಂಧದ ಬದಲು ವಿರೋಧ ಮಾಡಿ, ಟೀಕರಿಪ್ಪಣೆ ಮಾಡಿ, ವೈಚಾರಿಕವಾಗಿ ಅವ್ರ ಮೇಲೆ ಆಕ್ರಮಣ ಮಾಡಿ ಈ ಅಧಿಕಾರವನ್ನ ಬಳಸ್ಕೊಂಡ್ಬಿಟ್ಟು ನೀವು ಏನಾದ್ರು ನಿಷೇಧ ಹೇರಿಸ್ಲಿಕ್ಕೆ ಹೊರಟ್ರೆ ಅದು ಸರ್ವಾಧಿಕಾರಕ್ಕೆ ನಾಂದಿ ಆದಂತ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.